ನೋಡಿ ಏನು ನಿನ್ನೆ ಮೈಸೂರು ಜಿಲ್ಲೆಯಲ್ಲಿ ಉದಯಗಿರಿ ಲಿಮಿಟ್ಸಲ್ಲಿ ಸತೀಶ್ ಎಂಬಾತ ಒಂದು ಪೋಸ್ಟ್ ಶೇರ್ ಮಾಡ್ತಾನೆ. ಒಂದು ಧರ್ಮದ ವಿರುದ್ಧ ಅಶಾಂತಿ ಉಂಟು ಮಾಡಲಿಕ್ಕೆ ಈ ಥರ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ ಎಲ್ಲರಿಗೂ. ಏನು ಮೈಸೂರಲ್ಲಿ ನಾವು ಹಿಂದೂಗಳು ಮತ್ತು ಮುಸ್ಲಿಮರು ಅಣ್ಣ ತಮ್ಮರ ಥರ ಇದ್ದೀವಿ. ಇವರು ಯಾವುದೋ ಒಂದು ರಾಜಕೀಯ ಉದ್ದೇಶಕ್ಕೆ ಸತೀಶ್ ಅನ್ನೋನು ಅಲಿಯಾಸ್ ಪಾಂಡುರಂಗ ಏನು ಅಶ್ಲೀಲ ಫೋಟೋಗಳನ್ನ ಒಂದು ಧರ್ಮದ ವಿರುದ್ಧ ಕೆಟ್ಟದಾಗಿ ಬರೆದು ಯಾರನ್ನೋ ಒಬ್ರನ್ನ ಅರೆಬೆತ್ತಲಾಗಿ ನಿಲ್ಲಿಸಿ ಲೀಡ್ರುಗಳನ್ನ ಈ ಥರ ಮಾಡಿಬಿಟ್ಟು ನಮ್ಮ ಹಿಂದೂ ಮುಸ್ಲಿಂ ನಡುವೆ ಗಲಾಟೆ ಆಗಲಿ, ಹತ್ತು ಉರಿಲಿ ಮೈಸೂರು ಜಿಲ್ಲೆ ಅಂತ ಈ ರೀತಿ ಕೆಟ್ಟ ಕೆಲಸ ಮಾಡಿದ್ದಾನೆ. ನಾವು ಇವತ್ತು ಆತನ ವಿರುದ್ಧವಾಗಿ ಮೌನವಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ನಮ್ಮ ಉದ್ದೇಶ ಏನಂದರೆ ಪೊಲೀಸ್ ಇಲಾಖೆಗೆ ಸರ್ಕಾರ ಕೇಳ್ತಾ ಇರೋದು ಆತನ ಗಡೀಪಾರು ಮಾಡಬೇಕು, ಆತನ ವಿರುದ್ಧ ರೌಡಿ ಪಟ್ಟಿ ತರಿಬೇಕು. ಯಾಕಂದರೆ ಏನೋ ಯಾರಿಗೋ ಒಬ್ರಿಗೆ ಚಾಕುವಿಂದ ಚುಚ್ಚೋದು ಅಲ್ಲೇ ಮಾಡಿದ್ರೆ ಮಾತ್ರ ರೌಡಿ ಪಟ್ಟಿ ತೆಗಿಬೇಕು ಅಂತ ಏನಿಲ್ಲ. ಈ ಥರ ಯಾರು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತಾರೆ ಅವ್ರ ವಿರುದ್ಧ ಕೂಡ ರೌಡಿ ಪಟ್ಟಿ ತರೀರಿ. ಈತನಿಗೆ ಏನು ನಾಳೆ ದಿನ ನಗರ ಪಾಲಿಕೆಯಲ್ಲಿ ಎಲೆಕ್ಷನಲ್ಲಿ ನಿಂತ್ಕೊಬೇಕು ಅಂತ ಆಸೆ ಇದೆ ಅಂತ ಕೇಳ್ಪಟ್ಟೆ. ಆ ಥರ ಏನಾದ್ರು ಇದ್ದರೆ ನ್ಯಾಯಯುತವಾಗಿ ಸ್ಪರ್ಧೆ ಮಾಡಲಿ. ಈ ಥರ ಅಶಾಂತಿ ಉಂಟು ಮಾಡಿಬಿಟ್ಟು ಎರಡು ಧರ್ಮದ ನಡುವೆ ವಿಷ ಬೀಜ ಬಿತ್ತುಬಿಟ್ಟು ಹೊಡೆದಾಡ್ಕ ಸಾಯ್ಲಿ ಅಂದ್ಬಿಟ್ಟು ಈ ಥರ ರಾಜಕೀಯ ಯಾರು ಕೂಡ ಮಾಡಬಾರ್ದು. ಆದ್ದರಿಂದ ನಾನು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊತೀನಿ, ಆತನ ಜೈಲಿಂದ ಆಚೆ ಬರ್ತಿದ್ದಂಗೆ ಗಡೀಪಾರು ಮಾಡಬೇಕು. ಇಲ್ಲಾಂದ್ರೆ ಇನ್ನೂ ಈ ರೀತಿ ಕೆಲಸಗಳು ಮಾಡ್ಬಿಟ್ಟು ಇನ್ನು ಕೊಲೆ ಇನ್ನು ಬೇರೆ ರೀತಿ ರಕ್ತಪಾತ ಆಗೋಕ್ಕೆ ಕಾರಣ ಆಗ್ತಾನೆ ಈತ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ತೇಜಸ್ವಿ ನಾಗಲಿಂಗಸ್ವಾಮಿ, ಕನ್ನಡ ಹೋರಾಟಗಾರ.